ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಮೈನ್ ರೋಡಿಂದ ಎಕ್ಸಿಟ್ ತಗೊಳ್ಳುವ ಸಮಯ. ಈಗ ಒಳಗಿನ ರೋಡಲ್ಲಿ ಹೋಗಬೇಕು. ಈ ದಾರಿ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ, ಆ ಕಡೆಯಿಂದ ಹೋದರೆ ನಿಮಗೆ ಒಗ್ಗ ಎಲ್ಲ ಸೇರ್ತದೆ. ಒಗ್ಗ ಮತ್ತು ಅಲ್ಲಿಬಾದೆಲ್ಲ ಆ ಕಡೆಯಿಂದ ಹೋಗ್ಬೋದು. ಬಟ್ ಈ ಕಡೆಯಿಂದ ಕಾರಿಂಜೇಶ್ವರ ಮತ್ತು ಪೂಂಜಲ್ಗಟ್ಟೆಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ಆ್ಯಕ್ಚುಲಿ ಇಲ್ಲಿಂದ ಸ್ಟ್ರೈಟ್ ಇದೇ ರೋಡಲ್ಲಿ ಸೀದಾ ಹೋದರೆ ಎಲ್ಲಿಗಪ್ಪ ಅಂತ ಹೇಳಿದರೆ ಪೂಂಜಲ್ಗಟ್ಟೆಗೆ ಸೇರ್ತದೆ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಕಟ್ಟಿಂಗ್ ಉಂಟು. ಒಂದು ಎರಡು ಕಿಲೋಮೀಟ್ರ್ ಹೋದರೆ ಒಂದು ಕಟ್ಟಿಂಗ್ ಸಿಗ್ತದೆ. ಅಲ್ಲಿ ಲೆಫ್ಟ್ ತಗೊಂಡ್ರೆ ಕಾರಿಂಜೇಶ್ವರ ಹೋಗ್ತದೆ. ನೆಲ್ಲಿಗುಡ್ಡೆ ಕಾರಿಂಜೇಶ್ವರ ಆಗಿ ಮತ್ತು ಆ ಕಡೆ ಸೇರ್ತದೆ. ಈ ಕಡೆಯಿಂದ ಅಲ್ಲಿಂದ ಅದೇ ಜಂಕ್ಷನಿಂದ ಸೈಡ್ ತಗೊಂಡ್ರೆ ಎಲ್ಲಿಯಪ್ಪ ಪೂಂಜಲ್ಗಟ್ಟೆ. ಸೊ ಈಗ ಇಲ್ಲಿ ಸಾಗೇವೆ. ಇಲ್ಲಿಂದ ಈಗ NC ರೋಡ್ ತನಕ ಇದೇ ಥರ ಸಿಂಗಲ್ ರೋಡು, ದರಿದ್ರ ರೋಡು, ಕೆಟ್ಟೋದ ರೋಡು. ಎಂತ ಹೇಳೋದು ಅದಕ್ಕೆ, ಎಂಥದ್ರೊಂದು ಹೇಳುವ, ಎಲ್ಲ ಹೋಗಿದೆ ರೋಡೆಲ್ಲ. ಸೊ ಈಗ ಇಲ್ಲಿಂದ ಹೋದರೆ ಒಂದು 2 ಪಾಯಿಂಟ್ ಉಂಟು ಹೋಗೋ ದಾರಿಯಲ್ಲಿ. ಅದಾದಮೇಲೆ NC ರೋಡು ಮೈನ್ ಹೈವೇಯಲ್ಲಿ ಒಂದು ಅಂಗಡಿ ಮತ್ತು ಊಟ ಮಾಡಿ ಅದಾದಮೇಲೆ ಒಂದು 3 ಅಂಗಡಿ ಮುಗಿಸಿದರೆ ನಮ್ಮ ಲೈನ್ ಮುಗೀತದೆ. ಬಟ್ ವೀಲ್ ಅಲೈನ್ಮೆಂಟ್ ಟೈರಲ್ಲಿ ಆಗಿಸುವ ಕಾರಣದಿಂದಾಗಿ ಸ್ವಲ್ಪ ಬೇಗ ಹೋಗುವ ಅಂತ. ಚಲೋ, ಆದಷ್ಟು ಬೇಗ ಹೋಗುವ. ಆದಷ್ಟು ಬೇಗ ಅಂತ ಹೇಳಿದರೆ ಬೇಗನೆ ಇದ್ದೇವೆ, ಒಂದು 50 ಅದಷ್ಟೇ ನೋಡಿ. ಇಲ್ಲದಿದ್ದರೆ ಈ ಕಡೆಯಿಂದ ಬರುವಾಗ 2:15 2:45 ಆಗಿರ್ತದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಗ ಇದ್ದೇವೆ ಇವತ್ತು, ತೊಂದರೆ ಇಲ್ಲ. ನಾನು ಆಗ ಹೇಳಿದಲ್ಲ ಪೂಂಜಲ್ಗಟ್ಟೆಗೆ ಹೋಗ್ತದೆ ಅಂತೇಳಿ. ಇದೇ ದಾರಿ ಸ್ಟ್ರೈಟ್ ಹೋದರೆ ಪೂಂಜಲ್ಗಟ್ಟೆ. ಇಲ್ಲಿ ನೋಡ್ಬೋದು ಬೋರ್ಡ್ ಹಾಕಿದ್ದಾರೆ ನೋಡಿ, ಪೂಂಜಲ್ಗಟ್ಟೆ ಸ್ಟ್ರೈಟ್ ಮತ್ತು ಕಾರಿಂಜೇಶ್ವರ ಲೆಫ್ಟಿಗೆ. ಈ ಲೆಫ್ಟ್ ತಗೊಂಡ್ರೆ ಒಂದೇ ರೋಡು, ಎಲ್ಲಿ ಸಹ ಒಂದು ತಿರುವು ಸಹ ಇಲ್ಲ. ತಿರುವು ಅಂತ ಹೇಳಿದರೆ ಒಳಗೆ ಹೋಗಲಿಕ್ಕೆ ಇಲ್ಲ. ಸೀದಾ ಒಂದೇ ದಾರಿಯಲ್ಲಿ ಹೋದರೆ ನೀವು ಕರೆಕ್ಟಾಗಿ ಎಲ್ಲಿಗೆ ಮುಟ್ತೀರ ಅಂತ ಹೇಳಿದರೆ NC ರೋಡಿಗೆ ಹೋಗಿ ಮುಟ್ತೀರ. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಬೀಚ್ ರೋಡ್ ಹೋಗ್ತದೆ. ಬೀಚ್ ರೋಡು ಮಂಗಳೂರಲ್ಲಿ ಹೋಗ್ಬೋದು. ರೈಟ್ ತಗೊಂಡ್ರೆ ಸೀದಾ ಬೆಳ್ತಂಗಡಿ, ಗುರುವಾಯನಕೆರೆ ಆ ಕಡೆ ಎಲ್ಲ ಹೋಗ್ತದೆ. ಕರೆಕ್ಟಾಗಿ ನೆಲ್ಲಿಗುಡ್ಡೆ ಹತ್ರ ಇದ್ದೇವೆ, ವೈದ್ಯಕಟ್ಟು ಜಿನಲ್ಲಿ. ಹಾಂ, ಅವ್ರು ಇದ್ದಾರೆ ಇಲ್ಲೋ ಗೊತ್ತಿಲ್ಲ. ಅವ್ರ ಅಂಗಡಿ ಬಂದು ಯಾವತ್ತು ನೋಡಿದ್ರೆ ಬಂದೇ ಇರ್ತದೆ ಇಲ್ಲಿ. ಸೊ ನೀವು ನೋಡಿರ್ತೀರಾ ಆ್ಯಸ್ ಯೂಶ್ವಲ್. ಅವರು ಒಂದು ಫೋನ್ ಪೇ ಮಾಡಿರ್ತಾರೆ. ಇಲ್ಲದಿದ್ದರೆ ಎಂತ ಅದಿಲ್ಲ ಆಯ್ತಾ ಚಟ್ಟಂಬಡೆ ಆಗ್ತದೆ. ಅಲ್ಲಿ ಅವರು ವಯಸ್ಸಾದ ಅವರ ತಂದೆ ತಾಯಿ ಇರುದು ಇಬ್ಬರು. ಸೊ ಹಾಗಾಗಿ ಅಮೌಂಟ್ ಇದ್ರೂ ತಗೊಳ್ಳುವ, ಇಲ್ಲದಿದ್ದರೆ ಅವರು ಫೋನ್ ಪೇ ಮಾಡ್ತಾರೆ. ಓಲ್ಡ್ ಬ್ಯಾಲೆನ್ಸ್ ಅಂತ ಇಲ್ಲ ಅಂತ ಕಾಣ್ತದೆ. ಈಗ ಎಂತಂತ ಇದ್ದರೆ ಎದುರುಗಡೆ ಒಂದು ಅಂಗಡಿ ಉಂಟು, ಗೋಪಾಲ್ ಶೆಟ್ರಿದ್ದು. ಸೊ ಅವ್ರದ್ದು ಇಟ್ಟು ಹೋಗ್ಬೋದಿತ್ತು ಮಾರೆ. ಬಟ್ ಹೋದ ವಾರದ್ದು ಬಾಕಿ ಉಂಟು, ಪೆಂಡಿಂಗ್ ಉಂಟು. ಒಟ್ಟಿಗೆ 2,500 ಬ್ಯಾಲೆನ್ಸ್ ಆಗಿದೆ. ಬ್ಯಾಲೆನ್ಸ್ ಅಂತ ಇದೆ ಇವತ್ತು ಸೇರಿ ಮೊನ್ನೆ ಸೇರಿ 2,500 ರೂಪಾಯಿ ಆಗಿದೆ. ಸೊ ಇಲ್ಲದಿದ್ದು ಅಲ್ಲಿಗೆ ಇರ್ತದೆ ನೆಲ್ಲಿಗುಡ್ಡೆಗೆ. ಇವತ್ತು ಅವರಿಗೆಲ್ಲ ಹೋದ ವಾರ ಭಯಂಕರ ತಗೊಂಡಿದ್ರೆ ಎಂತ ಅವರಿಲ್ಲ ಅಂತೆ, ಇಲ್ಲ ಹೊರಗೆ ಹೋಗಿದಾರಂತೆ. ಹಾಗಾದ್ರೆ ಮಾಡ್ಲಿಕ್ಕೆ ಹೇಳ್ತಾರಂತೆ. ಓನರ್ಗೆ ಒಂದು ಫೋನ್ ಮಾಡಿ ಬಿಡುವ. ನಾವೀಗ ಹೋಗ್ತಾ ಇರುವ ರೋಡು NC ರೋಡಿಗೆ ಹೋಗುವ ರೋಡ್. ಇದು ಎಷ್ಟು ಸಪುರ ಅಂತ ಹೇಳಿದರೆ ಹೆವಿ ಸಪುರ ರೋಡ್ ಅಂತ ಅಂದ್ಕೊಳ್ಳಿ. ಎದುರುಗಡೆಯಿಂದ ಒಂದು ಗಾಡಿ ಬಂದರೆ ಕುತ್ತಮಂಡೆ, ಸೈಡಿಗೆ ಇಳಿಸ್ಬೇಕಷ್ಟೇ. ಸೊ ಬಸ್ ಬರ್ತದೆ ಈ ಕಡೆಯಿಂದ, ಅಪರೂಪಕ್ಕೆ ಒಂದೊಂದು ಬಸ್ ಉಂಟು ಇಲ್ಲಿ. ಅದು ಬಂದರೆ ಮತ್ತೆ ಇಲ್ಲಿಂದ ರಿವರ್ಸ್ ತೆಗಿಬೇಕಷ್ಟೇ. ನೋಡಿ ಇಲ್ಲಿ ಉಂಟು ಗ್ಯಾಪು. ಇಲ್ಲದಿದ್ದರೆ ಇದಕ್ಕೆಲ್ಲ ಇಳಿಸ್ಬೇಕಷ್ಟೇ ಅಲ್ಲಿ ಕೆಳಗಡೆ. ಹೆವಿ ಸಪುರ ಅಂತ ಹೇಳಿದರೆ ತುಂಬ ಚಿಕ್ಕ ರೋಡ್ ಇದು. ಇಲ್ಲಿ ಸ್ವಲ್ಪ ಆದರೂ ಸ್ವಲ್ಪ ಅಗಲ ಉಂಟು, ಹಿಂದುಗಡೆ ಎಂಥದಿಲ್ಲ ಅಲ್ಲಿ ಆ ಕಡೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಕಾಣ್ತಾ ಉಂಟು ಅಂತೇಳಿ ರೋಡು. ನೋಡಿ ಎಷ್ಟು ಸಪುರ ಮಾರ. ನಮ್ಮ ಗಾಡಿ ಒಂದು ಕರೆಕ್ಟಾಗಿ ಪಾಸ್ ಆಗ್ಬೋದು ಅಷ್ಟೇ. ಅಲ್ಲಿಂದ ಒಂದು ಬೈಕ್, ಈ ಕಡೆಯಿಂದ ಒಂದು ಇಂಥ ದೊಡ್ಡ ಗಾಡಿ, ಆ ಕಡೆಯಿಂದ ಒಂದು ರಿಕ್ಷಾ ಪಾಸ್ ಆಗ್ಬೋದು ಕಷ್ಟದಲ್ಲಿ. ಸುಲಭದಲ್ಲಿ ಅಂತ ಹೇಳಿದರೆ ಒಂದು ಸ್ಕೂಟಿ ನೋಡಿ ಎಷ್ಟು ಹತ್ತಿರದಿಂದ ಪಾಸ್ ಆಗ್ತಾ ಉಂಟು. ಸೊ ಅಷ್ಟೇ, ಬೇರೆಂಥದ್ದಿಲ್ಲ. ಎದುರುಗಡೆಯಿಂದ ಬಸ್ ಎಲ್ಲ ಬಂದರೆ ಅದೋ ಗತಿ ಹೇಳುವಾಗೇ ಇಲ್ಲ. ನೋಡಿ ಕಾರ್ ಬಂತು ನೋಡಿ, ಬ್ರೇಕ್ ಹೊಡಿಲೇಬೇಕು. ಇಳಿಸಿದ್ರು, ಇಳಿಸಿ ಆಯಿತು, ಇಳಿಸಲೇಬೇಕು. ಇಲ್ಲಿ ಬೇರೆ ಅಂತ ಇದೇ ಇಲ್ಲ. ಈಗ ಎದುರುಗಡೆ ಗೋಪಾಲ್ ಶೆಟ್ರು ಒಬ್ಬರು ಇದ್ದಾರೆ. ಅವರು ನನಗೆ ಗೊತ್ತುಂಟು ಅವರು ಇರೋದಿಲ್ಲ, ಅವರು ಇವತ್ತಿಗೆಲ್ಲ ಇರೋದೇ ಇಲ್ಲ. ಸೊ ಫೋನ್ ಮಾಡಿ ಕೇಳಬೇಕು. ಫೋನ್ ಮಾಡಿ ಕೇಳಿ ಬಂದರೆ ಒಳ್ಳೆಯದು ಮಾರೆ. ಅವ್ರು ಬರ್ತೇನೆ ಅಂತ ಹೇಳ್ತಾರೆ. ಬಂದರೆ ಒಂದು 1/4 ಗಂಟೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ಫೋನ್ ಪೇ ಮಾಡಿಸುವುದಾದರೆ ಫೋನ್ ಪೇ ಮಾಡಿಸಬೇಕು. ಅವರು ಮಾಡ್ತಾರೆ ಇಲ್ಲವೋ ಅಂತ ಗೊತ್ತಿಲ್ಲ, ನೋಡುವ. ಇಲ್ಲೇ ಇರೋದು ನಮ್ಮ ಶೆಟ್ರಿದ ಅಂಗಡಿ. ಇದ್ದಾರ ಜುನೇದ್ ಭಾಯ್? ಇಲ್ಲ ಅಲ್ಲ, ಹಾಂ ಕ್ಲೋಸ್ ನೋಡಿ, ಅಂಗಡಿ ಬಂತು. ಈಗ ಮತ್ತೆ ಮ್ಯಾನೇಜರಿಗೆ ಫೋನ್ ಮಾಡಬೇಕು. ಮ್ಯಾನೇಜರಿಗೆ ಬೇಡ, ಅವರಿಗೆ ಗೋಪಾಲ್ ಶೆಟ್ರಿಗೇ ಫೋನ್ ಮಾಡಿ ಕೇಳುವ. ಗೋಪಾಲ್ ಶೆಟ್ರಿಗೆ ಫೋನ್ ಮಾಡಿದ್ದೆ. ಅವರು ಇಟ್ಟು ಹೋಗ್ಲಿಕ್ಕೆ ಕೇಳಿದರು.
ಎಂತ ಓನರ್ಗೆ ಫೋನ್ ಮಾಡುವಾಗ ಓನರ್ ಬೇರೆಯವ್ರ ಜೊತೆ ಮಾತಾಡ್ತಿದ್ದಾರೆ, ಮ್ಯಾನೇಜರ್ಗೆ ಫೋನ್ ಮಾಡುವಾಗ ಅವರು ಬೇರೆ ಜೊತೆ ಮಾತಾಡ್ತಿದ್ದಾರೆ, ಒಬ್ರು ಸಹ ಫೋನ್ ತೆಗಿತಿಲ್ಲ. ಅದೊಂದು ದೊಡ್ಡ ಉಪದ್ರ. ಇವರು ಸಂಜೆ ಮಾಡ್ತೇನೆ ಅಂತ ಹೇಳಿದ್ರು, ಎಂತ ಅಂತ ಗೊತ್ತಿಲ್ಲ. ಈಗ ಫೋನ್ ಮಾಡಿ ಕೇಳ್ಬೇಕಷ್ಟೇ, ಫೋನ್ ಮಾಡಿ ಇವರು ಫೋನ್ ತೆಗಿತಾ ಇಲ್ಲ. ಅದೊಂದು ದೊಡ್ಡ ಉಪದ್ರ ಆಗಿ ಹೋಗಿದೆ ಮಾರೆ. ಫಸ್ಟಿಗೆ ಲೈನಿಗೆ ಹೋದವ್ರದ್ದು ಫಸ್ಟಿಗೆ ಫೋನ್ ತೆಗಿಬೇಕು. ಎಲ್ಲೆಲ್ಲಿ ನರಕ ಬರ್ತಿರ್ತದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಾವಿಲ್ಲಿ ನರಕ ಬರ್ತಾ ಇದ್ದೇವೆ. ನೋಡುವ, ಇನ್ನೊಮ್ಮೆ ಟ್ರೈ ಮಾಡಿ ಆದ್ಮೇಲೆ ಎಂತ ಅಂತ ನೋಡುವ. ಮಳೆ ಬಂದ್ರೆ ಒದ್ದಾಗಬಾರ್ದು ಅಂತೇಳಿ ಬಿಲ್ ಕೊಟ್ಟೆ ಅಲ್ಲ ನಿಮ್ಮ ಹತ್ರ. ಮಳೆ ಬಂದ್ರೆ ಒದ್ದೆ ಆಗಬಾರ್ದು ಅಂತೇಳಿ ಅಲ್ಲಿ ಮುಚ್ಚಿಡ್ಲಿಕ್ಕೆ ಹೇಳಿದ್ರು. ಅದಕ್ಕೋಸ್ಕರ ಜುನೈದ್ ಭಾಯ್ ಎಂತದ ಒಂದು ಗಜ್ಲಿ ಬಿಜಿಲಿ ಮಾಡಿದ್ದಾರೆ. ಎಂತ ಮಾಡಿದ್ದದು? ಇದೊಂದು ಟ್ರೈ ಉಂಟಲ್ಲ ಇಲ್ಲಿ, ಅದನ್ನ ಆ ಕಡೆ ಇಟ್ಬಿಡಿ, ಅಡ್ಡ ಇಟ್ಬಿಡಿ. ಮಳೆ ಬಂದರೆ ಮತ್ತೆ ಒದ್ದೆ ಆಗಬಾರ್ದು ಅಂತೇಳಿ ಆ ಥರ ಎಲ್ಲ ಒಂದು ಮಾಡ್ತಾ ಇರೋದು. ಅದೆಂತ ಅದಿಟ್ರೆ ಉಪದ್ರ ಆಗ್ಬೋದಾ ಅಂತೇಳಿ? ಬೇಡ, ಇರಲಿ ಸಾಕು. ತೊಂದರೆ ಇಲ್ಲ. ಬನ್ನಿ, ಈಗ ಇಲ್ಲಿಂದ ಹೊರಡುವ. ಹೋಗೋ ದಾರಿಯಲ್ಲಿ ಹೆನ್ಸಿ ರೋಡಿಗೆ ಅವರು ಸಹ ಇರುವುದಿಲ್ಲ, ಅವರಿಗೆ ಬರುವಾಗ ಹಾಕ್ಬೇಕಷ್ಟೇ. ಇದ್ರೆ ಹಾಕ್ಕೊಂಡು ಹೋಗುವ ಅಷ್ಟೇ. ಜುನೈದ್ ಭಾಯ್ ಡೋರ್ ಹಾಕಿದ್ದಾರೆ, ಡೋರ್ ಹಾಕ್ಲಿಕ್ಕೆ ಹೋದ್ರು. ನಾವು ಇಲ್ಲಿಂದ ಹೊರಡುವ. ಓನರ್ಗೆ ಫೋನ್ ಮಾಡಿ ಆಯ್ತಾ, ತೆಗೆದ್ರು, ಓಕೆ ಅಂತ ಹೇಳಿದರು. ಇನ್ನು ತೊಂದರೆ ಇಲ್ಲ. 2 ಗಂಟೆ 8 ನಿಮಿಷ ಇಲ್ಲಿಂದ ಒಂದು ಕರೆಕ್ಟಾಗಿ 2 ಕಿಲೋಮೀಟ್ರ್ ಹೋದರೆ ಮೈನ್ ಹೈವೇ ಸಿಗ್ತದೆ ನಮಗೆ. ಸೊ ಚಲೋ, ಒಂದು ಅರ್ಧ ಜೀವ ಬಾಯಿಗೆ ಬಂದಾಗೆ ಆಯಿತು ಮಾರೆ. ಇಲ್ಲಿಗೆ ರೀಚ್ ಆದಾಗ ಒಂದು ಖುಷಿ ಆಗ್ತದೆ. ಬಿಕಾಸ್ ಒಳಗೆಲ್ಲ ಆಯ್ತಲ್ಲ. ಇನ್ನು ಆ ಕಡೆ ಈ ಕಡೆ ಡೈರೆಕ್ಟ್ ಹೋಗ್ತಾ ಇರೋದೆ, ತೊಂದರೆ ಇಲ್ಲ. ಈಗ ಎನ್ಸಿ ರೋಡು ಇವರು ಯಾವತ್ತು ಬಂದೆ. ಏನು ಊಟ ಮಾಡಿ ಹೋಗೋಣ? ಇಲ್ಲಿ ಊಟ ಮಾಡಿ ಎದುರುಗಡೆ ಒಂದು 2 ಅಂಗಡಿ ಉಂಟು. ಸೊ ಅದನ್ನು ಮುಗಿಸ್ಕೊಂಡು ಬರುವ. ನಿಮಗೆ ಗೊತ್ತಿದೆ ಇಲ್ಲಿ ಹೋಟೆಲ್ ಫುಡ್ಲ್ಯಾಂಡ್ ಅಂತೇಳಿ, ಅಲ್ಲಿಯೇ ಊಟ ಮಾಡಿ ಮತ್ತೆ ಹೋಗುವಾಗ ಒಂದು 2 ಅಂಗಡಿ ಮುಗಿಸ್ಕೊಂಡು 2 ಅಂಗಡಿ ಆದಮೇಲೆ ಮತ್ತೆ ಹೋಗಬೇಕು. ಸೈಡಿಗೆ ಹಾಕು ಅಂತ ಹೇಳಿದೆ. ಎದುರುಗಡೆಯಿಂದ ಗಾಡಿ ಬರ್ತಾ ಉಂಟು, ಎಲ್ಲ ಹೋಗಲಿ. ಕಟ್ಟಿಗೆಲ್ಲ ರಾಶಿ ಆಗ್ತಿದ್ದಾರೆ. ಬಿಕಾಸ್ ಎಲ್ಲ ಗ್ಯಾಸಿದ್ದು ಪ್ರಾಬ್ಲಮ್ ಅಂತ ಕಾಣ್ತದೆ ಎಲ್ರಿಗೂ. ನಮಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೇನೆ ವಕ್ಕರಿಸಿದೆ ಗ್ಯಾಸಿದ್ದು ಪ್ರಾಬ್ಲಮ್. ಅಲ್ಲಿರಲಿ. ಅಲ್ಲಿ ಒಬ್ಬ ಪಿಕಪ್ ನಿಲ್ಲಿಸಿದ್ದಾನೆ, ರೋಡಲ್ಲಿ ನಿಲ್ಲಿಸಿದ್ದಾನೆ. ಕಟ್ಟಿಗೆದು ಗಾಡಿ ಅಂತ ಅಂದ್ಕೊಳ್ತೇನೆ. ಸೊ ಯಾರಾದರೂ ಹೊಡ್ಕೊಂಡು ಹೋದರೆ ಅವಂದೇ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಜಾಗ್ರತೆ, ಆ ಥರ ಎಲ್ಲ ನಿಲ್ಲಿಸಬೇಡಿ ಗಾಡಿ. ಫೈನಲಿ ಊಟ ಎಲ್ಲ ಮಾಡ್ಕೊಂಡು ಬಂದಾಯಿತು. ನೀವು ಲಾಕ್ ಆಗಲಿಲ್ವಾ? ಬ್ಯಾಗ್ ಉಂಟಲ್ಲ. ಹಾ ನನ್ನ ಲಗಡಿ ತೆಗೀತಿದ್ರಲ್ಲ ಮಾರ್ರೆ. ಈಗ ನೀವು ನಾ ಡೋರಲ್ಲಿ ಹಾಕಿ ಹೋಗಿದ್ದಾರೆ. ಎಂತ ಮರ್ತದ್ದ? ಎಂತ ಬೀಳಿಲ್ವಾ? ನಾನು ಇಲ್ಲಿ ಬ್ಯಾಗ್ ಇಟ್ಟು ಹೋಗಿದ್ದೆ ಮಾರ್ರೆ. ತೊಂದರೆ ಇಲ್ಲ, ಉಂಟಲ್ಲ, ಹಣ ಉಂಟಲ್ಲ. ಒಮ್ಮೆ ನೋಡಿ, ಎಂತ ವೆಯ್ಟ್ ಕಾಣೋದಿಲ್ಲ. ಎಂತ ಇಲ್ಲ. ಅಲ್ಲಿ ಹೋಗುವಾಗ ಶಾರ್ಟೇಜ್ ಬಂದರೆ ಕುತ್ತಮಂಡೆ. ಬನ್ನಿ, ಈಗ ಇಲ್ಲಿಂದ ಹೊರಡುವ. ಇಲ್ಲಿ ಕಟ್ಟಿಗೆ ಯಾವ ಥರ ರಾಶಿ ಆಗ್ತಿದ್ದಾರೆ ನೋಡಿ. ಕುಷ್ಕ ಮತ್ತು ಕಬಾಬ್ ತಗೊಂಡ 70 ರೂಪಾಯಿ 340 ರೂಪಾಯಿ ರೀಸನಬಲ್ ರೇಟ್. ತೊಂದರೆ ಇಲ್ಲ. 60 ರೂಪಾಯಿ ರಿಟರ್ನ್ ಕೊಟ್ಟು 340 ರೂಪಾಯಿ ಆಯಿತು. ರೇಟ್ ಜಾಸ್ತಿ ಇಲ್ಲ ಅಲ್ಲ? ಹಾಂ ದುಡ್ಡು ಸೊಳ್ಳೆ ಬಂತು, ತೊಂದರೆ ಇಲ್ಲ. ಹೇಗೆ ಸೀದಾ ಹೊರಡುವ. ಮತ್ತೆ ವಿಕ್ಸ್ ಚಾಕ್ಲೇಟ್ ತಿನ್ನಬೇಕು ನೋಡಿ. ಈಗ ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರ್ ಹೋದರೆ ನಮ್ಮ ಕಾರಿಂಜೇಶ್ವರದಲ್ಲಿ ಒಂದು ಅಂಗಡಿ ಸಿಗ್ತದೆ. ಅಲ್ಲಿ ಇಳಿಸ್ಕೊಂಡು ಮತ್ತೆ ಮುಂದೆ ಅಂತ ಮುಂದೆ ನೋಡುವ. ಅವ್ರ ಅಂಗಡಿ ಇಲ್ಲೇ ಲೆಫ್ಟ್ ಸೈಡಲ್ಲಿ ಇರೋದು ಮಾರೆ. ಇಲ್ಲೆಲ್ಲ ಇದು ಥರ ಮಾಡಿ ಹಾಕಿದ್ದಾರೆ ನೋಡಿ. ಎಂಥದ್ದು ಅಲ್ಲಿ ಇದಾಕಲಿಕ್ಕೆ ಕೆಸರಾಗ್ತದಲ್ಲ,
ಅದಕ್ಕೋಸ್ಕರ ಅಲ್ಲಿ ಫುಲ್ ಲೆವೆಲ್ ಮಾಡಿಸ್ತಾರೆ ಅಂತ ಕಾಣ್ತದೆ. ನಾವು ಇಲ್ಲಿಡುವ ಸಕ್ಕರೆ ಬೇರೆ ಉಂಟು ಮಾರೆ. ಈಗ ಇಲ್ಲಿಂದ ಅಲ್ಲಿ ತನಕ ಎತ್ಕೊಂಡು ಹೋಗುವ ಒಂದು ಕೆಲಸ ಜುನೈದಾಗಿ. ಊಟ ಮಾಡಿದಷ್ಟೇ ಬಾಯಿಗೆ ಬರ್ತದಂತ ಈಗ. ಒಂದೊಂದು ಗಾಡಿ ಬರ್ತದೆ ಮಾರೆ, 100ರಲ್ಲಿ ಬರ್ತಾ ಉಂಟು ಒಂದೊಂದು ಗಾಡಿ. ಹೋಗುವ ನಮ್ಮ ಗಾಡಿ ಒಮ್ಮೆ ಆ ಕಡೆ ರಟ್ಟಿದಾಗೆ ಆಗ್ತಾ ಉಂಟು. ಎಂತ ಉಂಟು ಅವರಿಗೆ? ಬಿಲ್ಲೆಲ್ಲಿ ಉಂಟು, ಎಲ್ಲ ಹೌದು ಬಿಲ್ಲೆಲ್ಲಿ ಉಂಟು. ಇಲ್ಲಿ ಸಹ ಬಿಟ್ಟು ಬರಲಿಲ್ಲ ಅಲ್ಲ. ಇಲ್ಲಿ ಉಂಟು. ಇದು ಮೈದಾ ಕೊಡಲಿಲ್ಲ ಅಲ್ಲ, ಬರೋ ಕೊಡುವ. ಇಲ್ಲದಿದ್ದರೆ ಅಲ್ಲಿ ಬೈಕ್ ನಿಂತಿದೆಯಲ್ಲ, ಅಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ವಿ, ತೊಂದರೆ ಇಲ್ಲ. ಸ್ವಲ್ಪ ಎದುರುಗಡೆ ಬಂದದ್ದು ಜುನೈದ್ ಬೈ ಹಾಕ್ತಾ ಇದ್ದಾರೆ. ಸೊ ಈಗ ಇನ್ನವರೆಗೆ ಇದೊಂದು 2 ಕಟ್ಟು. ಊಟ ಮಾಡಿ ಆದಮೇಲೆ ಮತ್ತೆ ಶುರುವಾಯಿತು ತಲೆನೋವು. ಆಗ್ತಾ ಇಲ್ಲ, ಎಂತ ಮಾಡೋದು, ದುಡಿಬೇಕು. ಇದೊಂದು, ಮತ್ತು ಇದು 3 ಕಟ್ಟು ಎದುರುಗಡೆ. ಇದೊಂದು ಕಡೆ, ಇದು 3 ಅಂಗಡಿಗೆ ಇಷ್ಟು ಐಟಮ್ ಉಂಟು. ಇದೊಂದು ಕಟ್ಟು, ಒಟ್ಟಿಗೆ 4 ಅಂಗಡಿ ಅಂತ ಅಂದ್ಕೊಳ್ಳಿ. ಇದು ಇಲ್ಲಿಗೇನೆ. ಆಗ ಒಂದು 3 ಲೀಟ್ರು ಪಾಮ್ ಆಯಿಲ್, 3 ಲೀಟ್ರ್ ಪಾಮ್ ಆಯಿಲ್ ತಗೊಂಡಿದ್ವಿ. ಅದನ್ನು ಸಹ ಕೊಡಬೇಕು. ಮರ್ತೋದ್ರೆ ಅದು ತುಂಬ ಕಷ್ಟ. ಮತ್ತು ಇದೇ ಪಾಮ್ ಆಯಿಲ್. ಬನ್ನಿ. ಪಾಪ ಮಾರೆ, ಈ ಅಂಗಡಿಯವ್ರದ್ದು ಯಾವತ್ತೂ ನೋಡಿದ್ರು ಬ್ಯಾಲೆನ್ಸ್ ಮಿಸ್ಟೇಕ್. ಪ್ರತಿ ವಾರ ಬುಕ್ ನೋಡಿದೆ ಕೆಲಸ. ಎಂತ ಇವಾಗ ಇದು ಸರಿ ಮಾಡಬೇಕಷ್ಟೆ. ಇದು ಮುಗಿಯದ ನೆನಪು, ವಿರಹಗಳೇ